ನಮಸ್ಕಾರ. ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ನಮಗೆಲ್ಲ ಗೊತ್ತಾಯಿದೆ. KPSC ಸುಮಾರು 2 ವರ್ಷಗಳ ಹಿಂದೆ KS ಪರೀಕ್ಷೆಗೆ ಅಂದರೆ ಗೆಜೆಟೆಡ್ ಪ್ರೊಬೇಷನರಿ ಎಕ್ಸಾಮ್ ಅಂತ ಹೇಳ್ತೀವಿ, ಏನು ಅಸಿಸ್ಟೆಂಟ್ ಕಮಿಷನರು, DYSP ಪೋಸ್ಟು, ತಹಶೀಲ್ದಾರ್ ಪೋಸ್ಟ್ಗಳಿಗೆ ಒಂದು ಪರೀಕ್ಷೆ ನಡೆಸುತ್ತೆ. ಅದಕ್ಕೆ ನೋಟಿಫಿಕೇಶನ್ ಬಂದಿತ್ತು. ಆಮೇಲೆ ಪ್ರಿಲಿಮಿನರಿ ಎಕ್ಸಾಮ್ ಆಯಿತು. ಪ್ರಿಲಿಮಿನರಿ ಎಕ್ಸಾಮಲ್ಲಿ ಹಲವಾರು ಲೋಪದೋಷಗಳಿದ್ದವು. 2024 ಆಗಸ್ಟಲ್ಲಿ ಪ್ರಿಲಿಮಿನರಿ ಎಕ್ಸಾಮ್ ನಡೆದಿದ್ದು. ಅಲ್ಲಿ ಪ್ರಶ್ನೆ ಪತ್ರಿಕೆಗಳಲ್ಲಿ ದೋಷ ಇತ್ತು ಅಂತಂದು ಮತ್ತೆ ಮರುಪರೀಕ್ಷೆ ಆಯಿತು ಡಿಸೆಂಬರಲ್ಲಿ. ಡಿಸೆಂಬರಲ್ಲಿ ಪರೀಕ್ಷೆ ಆದಮೇಲೆ ಮುಖ್ಯ ಪರೀಕ್ಷೆ ಮೇ ತಿಂಗಳಲ್ಲಿ ನಡೀತು. 2ನೇ ಹಂತ ಮುಖ್ಯ ಪರೀಕ್ಷೆ ಮೇ 7 ಮತ್ತು 9 ಆ 3 ದಿನಗಳ ಮಧ್ಯೆ ಒಂದು ಪರೀಕ್ಷೆ ನಡೆದಿತ್ತು. ಅದಾದ ನಂತರ ಹಲವಾರು ವಿದ್ಯಾರ್ಥಿಗಳು, ಸುಮಾರು 6,000 ವಿದ್ಯಾರ್ಥಿ ಯಾರು ಮೇನ್ಸ್ ಎಕ್ಸಾಮ್ ಬರೆದಿದ್ರು ಅವರು ಫಲಿತಾಂಶಕ್ಕೋಸ್ಕರ ಕಾಯ್ತಾ ಇದ್ರು. ಈಗ 2026 ಫೆಬ್ರವರಿನಲ್ಲಿ ಇದೊಂದು ರೆಕಾರ್ಡ್ ಟೈಮ್ ಅಂತಲೇ ಹೇಳ್ಬೋದು. KPSC ಬಹಳ ಕಡಿಮೆ ಅವಧಿನಲ್ಲಿ, ಯಾಕಂದರೆ KPSC ಸುಮಾರು 2-3 ವರ್ಷ ಹಿಡಿತದೆ ಒಂದು ಸೈಕಲ್ ಮುಗಿಸೋದಕ್ಕೆ. ಬಟ್ ಇವಾಗೇನೋ ಸ್ವಲ್ಪ ಬೇಗನೆ ರಿಸಲ್ಟ್ ಕೊಟ್ಟಿದ್ದಾರೆ. 1152 ಅಭ್ಯರ್ಥಿಗಳು ಈಗ ಸಂದರ್ಶನಕ್ಕೆ ಆಯ್ಕೆಯಾಗಿದ್ದಾರೆ. 1152 ಅಭ್ಯರ್ಥಿಗಳು 384 ಪೋಸ್ಟ್ಗಳಿಗೆ ಸಂದರ್ಶನ ನೀಡ್ತಾರೆ. ಸೊ ಅದರಲ್ಲಿ ಇದು 1:3 ರೇಷಿಯೋನಲ್ಲಿ 384 × 3. ಸೊ ಆ ಒಂದು ರೇಷಿಯೋನಲ್ಲಿ 1152 ಅಭ್ಯರ್ಥಿಗಳು ಇಂಟರ್ವ್ಯೂ ಕೊಡ್ತಾರೆ. KPSC ಒಂದಾನೊಂದು ಕಾಲದಲ್ಲಿ 200 ಮಾರ್ಕ್ಸಿಗೆ ಇಂಟರ್ವ್ಯೂ ಮಾಡ್ತಾ ಇತ್ತು. ಆಮೇಲೆ ನಮಗೆಲ್ಲ ಗೊತ್ತೇ ಇದೆ ಬ್ರಹ್ಮಾಂಡ ಭ್ರಷ್ಟಾಚಾರ ಅಲ್ಲಿ KS ಅಲ್ಲಿ. ಒಂದೊಂದು ಪೋಸ್ಟ್ಗಳು ಇಷ್ಟಕ್ಕೆ ಅಂತ ಹರಾಜಾಗ್ತವೆ. ಯಾಕಂತಂದರೆ ಎಲ್ಲ ಮಂತ್ರಿಗಳು, ಮಿನಿಸ್ಟ್ರುಗಳು, ದೊಡ್ಡ ದೊಡ್ಡ ಅಧಿಕಾರಿಗಳು, ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ಗಳು, ಯಾರು KS ಮೆಂಬರ್ಸಿಗೆ ಸಂಬಂಧ ಇರ್ತದೆ, KS ಮೆಂಬರ್ಸ್ಗಳ ಜೊತೆ ಆತ್ಮೀಯತೆ ಇರ್ತದೆ, KSನಲ್ಲಿರುವ ಅಧಿಕಾರಿಗಳು ಇರ್ಬೋದು ಅಥವಾ ಸಿಬ್ಬಂದಿಗಳ ಜೊತೆ ಒಂದು ಒಡನಾಟ ಇರ್ತದೆ, ಅವರೆಲ್ಲರೂ ವೀರಾವೇಶವಾಗಿ ಯಾವುದೇ ಒಂದು ಭಯ ಇಲ್ದಂಗೆ ಈ ಪೋಸ್ಟ್ಗಳನ್ನು ಕೊಂಡ್ಕೊಳ್ಳೋ ಒಂದು ಪದ್ಧತಿ ಇತ್ತು. ಸೊ ಆಮೇಲೆ ಅದನ್ನು 50 ಮಾರ್ಕ್ಸಿಗೆ ಇಳಿಸಿದರು ಇಂಟರ್ವ್ಯೂನಲ್ಲಿ. ಸೊ ದಟ್ ಇಂಟರ್ವ್ಯೂನಲ್ಲಿ ಅಷ್ಟೊಂದು ಆಟ ನಡಿಬಾರ್ದು ಅಂತ. ಆದರೂ ಕೂಡ ಭ್ರಷ್ಟಾಚಾರ ನಡೀತು. ಇವಾಗ ಆ ಮಾರ್ಕ್ಸನ್ನು 25 ಮಾರ್ಕ್ಸಿಗೆ ಇಳಿಸಿದ್ದಾರೆ. ಸೊ ಇಂಟರ್ವ್ಯೂನಲ್ಲಿ 25 ಮಾರ್ಕ್ಸು, ಅದರಲ್ಲಿ ಕನಿಷ್ಠ 10 ಕೊಡಬೇಕು, ಮ್ಯಾಕ್ಸಿಮಮ್ 20 ಕೊಡಬೇಕು ಅಂತ ಒಂದು ರೂಲ್ ಇದೆ. ಅಂದರೆ 25ಕ್ಕೆ 25 ಕೊಡೋಂಗಿಲ್ಲ ಇಲ್ಲಿ, ಅಥವಾ 25ಕ್ಕೆ 4-5 ಕೊಡೋಂಗಿಲ್ಲ. ಕೊಟ್ಟರೂ ಕೂಡ ಭಾಳ ರೇರ್ ಆಗಿ ಎಕ್ಸೆಪ್ಷನಲ್ ಕೇಸಸಲ್ಲಿ ಏನಾದರೂ 10ಕ್ಕಿಂತ ಮಾರ್ಕ್ಸ್ ಕಡಿಮೆ ಕೊಟ್ಟು ಅಥವಾ 20ಕ್ಕಿಂತ ಜಾಸ್ತಿ ಕೊಟ್ಟರು ಅಂತಂದರೆ ಆ ರೀಸನ್ನ ನಮೂದಿಸಬೇಕಾಗುತ್ತೆ. ಯಾಕೆ ಈ ಒಬ್ಬ ಕ್ಯಾಂಡಿಡೇಟಿಗೆ 20ಕ್ಕಿಂತ ಹೆಚ್ಚು ಮಾರ್ಕ್ಸ್ಗಳನ್ನು ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು ಒಂದೆರಡು ಕಾರಣಗಳನ್ನು ಹೇಳಬೇಕಾಗುತ್ತೆ. ಕಡಿಮೆ ಕೊಟ್ಟರೆ ಅದಕ್ಕೂ ಕೂಡ ಕಾರಣಗಳನ್ನು ಹೇಳಬೇಕಾಗುತ್ತೆ. ಸೊ ಕ್ಯಾಂಡಿಡೇಟ್ಸ್ ಮೈಂಡಲ್ಲಿ ಈ ಒಂದು ಆತಂಕ ಇತ್ತು, ಇಂಟರ್ವ್ಯೂನಲ್ಲಿ ಮ್ಯಾನಿಪ್ಯುಲೇಷನ್ ನಡೀತದೆ ಅಂತಂದು. ಸೊ ಸ್ವಲ್ಪ ಮಟ್ಟಿಗೆ ಆತಂಕ ಕಡಿಮೆ ಆಗಿದೆ, ಬಟ್ ಸಂಪೂರ್ಣವಾಗಿ ಆ ಆತಂಕ ಹೊರ ಹೋಗಿಲ್ಲ. ಯಾಕೆ ಅಂತಂದರೆ ಕಾರಣ ಏನಾದರೂ ಬರಿಬೋದು. ಇವಾಗ ಕಾರಣ ಏನಾದರೂ ಬರೆದ ಮೇಲೆ ಅಭ್ಯರ್ಥಿ ರಿಸಲ್ಟ್ ಬಂದು ಅವರು ರ್ಯಾಂಕ್ ಸಿಕ್ಕಿಲ್ಲ, ಒಂದು ಪೋಸ್ಟ್ ಸಿಕ್ಕಿಲ್ಲ ಅಂತಂದಮೇಲೆ ಅವರಿಗೆ ಕಾರಣ ಗೊತ್ತಾಗುತ್ತಾ, ಯಾಕೆ ನನಗೆ ಕಡಿಮೆ ಮಾರ್ಕ್ಸ್ ಕೊಟ್ಟರು ಅಂತಂದ್ಬಿಟ್ಟು. ಈಗ ಕಾರಣ ಒಂದು ಹೇಳ್ಬೋದು, ಹೌದು ನಿಮ್ಮ ಒಂದು ಪರ್ಫಾರ್ಮೆನ್ಸ್ ಕಳಪೆ ಆಗಿತ್ತು, ನಿಮ್ಮ ಉತ್ತರದಲ್ಲಿ ಸತ್ವ ಇರಲಿಲ್ಲ, ನಿಮ್ಮ ಒಂದು ನಡವಳಿಕೆಯಲ್ಲಿ ಆಫೀಸರ್ಸಿಗೆ ಬೇಕಾದಂಥ ಕೆಲವೊಂದು ಗುಣಗಳು ನಮಗೆ ಕಾಣುತ್ತಿಲ್ಲ ಅಂತ ಏನಾದರೂ ಒಂದು ಬರಿಬೋದು. ಬಟ್ ಈ ಕ್ಯಾಂಡಿಡೇಟಿಗೆ ಅನ್ನಿಸ್ಬೋದು, ಇಲ್ಲ ನಾನು ಬಹಳ ಚೆನ್ನಾಗೇ ಮಾಡಿದ್ದೆ ಅಂತಂದು. ಸೊ ಇವಾಗ ಏನು ಪ್ರೂಫ್ ಇರ್ತದೆ? ಈಗ ಏನಾದರೂ ಕೋರ್ಟಿಗೆ ಹೋಗಬೇಕು ಅಥವಾ ಎಲ್ಲಾದರೂ ಅದ್ರ ಬಗ್ಗೆ ನ್ಯಾಯ ಪಡಿಬೇಕು ಅನ್ನೋದಾದರೆ ಏನಾದರೂ ಒಂದು ಪ್ರೂಫ್ ಬೇಕಲ್ಲ. ಸೊ ಅದಕ್ಕೆ ಈ ವಿಡಿಯೋ ಮೂಲಕ ನಾನು ಕೇಳ್ಕೊಳ್ಳೋದೇನು ಅಂತಂದರೆ, ಮೊದಲನೇದಾಗಿ ಹಿಂದೆ ಏನು ಒಂದು ಭ್ರಷ್ಟಾಚಾರ ನಡೀತಾ ಇತ್ತು KS ಪರೀಕ್ಷೆಗಳಲ್ಲಿ, ಅದರಲ್ಲೂ ಸಂದರ್ಶನದ ಹಂತದಲ್ಲಿ, ಈ ಸರಿ ಒಂದು ಪೋಸ್ಟ್ಗೂ ಕೂಡ ₹1 ಖರ್ಚಾಗದಂತೆ ಎಲ್ಲೂ ಕೂಡ ಭ್ರಷ್ಟಾಚಾರ ಆಗದೇ ರೀತಿಯಲ್ಲಿ 384ಕ್ಕೆ 384 ಪೋಸ್ಟ್ಗಳು ಸಂಪೂರ್ಣವಾಗಿ ಮೆರಿಟ್ ಬೇಸ್ಡ್. ಯಾರು 1152 ಅಭ್ಯರ್ಥಿಗಳು ಇಂಟರ್ವ್ಯೂಗೆ ಸೆಲೆಕ್ಟ್ ಆಗಿದ್ದಾರೆ ಅವರನ್ನು ತುಂಬ ಪಾರದರ್ಶಕವಾಗಿ, ತುಂಬ ಒಂದು ಕಂಪೀಟೆಂಟ್ ಅಥಾರಿಟಿ ಟೀಮ್ಗಳಿಂದ, ಔಟ್ಸೈಡ್ ಸ್ಟೇಟ್ಸಿಂದ ಒಂದು 4 ಜನ ಎಕ್ಸ್ಪರ್ಟ್ಸ್ನ ಕರೆಸ್ಬಿಟ್ಟು, ಸಾಧ್ಯವಾದರೆ KPSC ಮೆಂಬರ್ಸ್ನ ಇದರಿಂದ ದೂರ ಇಟ್ಟು, ಸಾಧ್ಯವಾದರೆ ಅದನ್ನು ದೂರ ಇಡೋಕ್ಕಾಗಲ್ಲ, ಅವರು ಇರಬೇಕಾಗ್ತದೆ. ಬಟ್ ಅವರೆಲ್ಲ ನಮಗೆಲ್ಲ ಗೊತ್ತಿದೆ ಹೇಗೆ ಅಲ್ಲಿ ಬಂದಿರ್ತಾರೆ ಅಂತಂದು. ಒಂದು ರಾಜಕಾರಣಿಗಳ ಕೃಪಾ ಕಟಾಕ್ಷ ಇರ್ತದೆ, ಕೆಲವೊಬ್ಬರು ಮೆಂಬರ್ಸು ಇದೆ, ವದಂತಿಗಳಿದ್ದಾವೆ, ದುಡ್ಡು ಕೊಟ್ಟು ಬಂದಿರ್ತಾರೆ ಹಾಗೆ ಹೀಗೆ ಅಂತಂದ್ಬಿಟ್ಟು. ಸೊ ಹಾಗಾಗಿ ಸರ್ಕಾರ ಈಗ ಆಲ್ರೆಡಿ ವಿದ್ಯಾರ್ಥಿಗಳು ಸರ್ಕಾರದ ವಿರುದ್ಧ ಅವರ ರೋಷನ ವ್ಯಕ್ತಪಡಿಸಿದ್ದಾರೆ, ದೊಡ್ಡ ದೊಡ್ಡ ಹೋರಾಟಗಳು ಆಗ್ತಾ ಇದ್ದಾವೆ. ಇಲ್ಲಿ ಏನಾದರೂ ಪಾರದರ್ಶಕತೆ ಇಲ್ದಂಗೆ ಭ್ರಷ್ಟಾಚಾರದಿಂದ ಇಂಟರ್ವ್ಯೂಗಳು ಆಯಿತು ಅಂತಂದರೆ ಸರ್ಕಾರ ಬೀಳೋದು ಗ್ಯಾರಂಟಿ ಆಗ್ತದೆ. ಯಾಕಂತಂದರೆ ಎಲ್ಲದಕ್ಕೊಂದು ಇತಿಮಿತಿ ಅಂತ ಇರ್ತದೆ. ಸೊ ಹಾಗಾಗಿ ಈ ಇಂಟರ್ವ್ಯೂಗಳು ಮೊದಲನೇದಾಗಿ ಪಾರದರ್ಶಕವಾಗಿ ನಡೀಬೇಕು.
ಒಳ್ಳೆ ಸೂಕ್ತ ಕಂಪೀಟೆಂಟ್ ಅಥಾರಿಟಿಗಳಿಂದ ನಡಿಬೇಕು. ಆಮೇಲೆ ಈ ಇಂಟರ್ವ್ಯೂಗಳನ್ನು ವಿಡಿಯೋ ಚಿತ್ರೀಕರಣ ಮಾಡಬೇಕು. ಪ್ರತಿಯೊಬ್ಬ ಕ್ಯಾಂಡಿಡೇಟ್ 1152 ಕ್ಯಾಂಡಿಡೇಟ್ಗಳು ಇಂಟರ್ವ್ಯೂಗಳು ಕೂಡ ರೆಕಾರ್ಡ್ ಆಗಬೇಕು. ಯಾಕಂತಂದರೆ ನಾಳೆ ಅವ್ರೇನಾದರೂ ರೀಸನ್ ಕೊಟ್ಟರೆ, ಆ ಒಬ್ಬ ಕ್ಯಾಂಡಿಡೇಟಿಗೆ ಬರೀ 1-2 ಮಾರ್ಕ್ಸ್ ಕೊಟ್ಬಿಟ್ಟು ಕಳಪೆ ಆಗಿತ್ತು ಅಂತ ಕೊಟ್ಟರೆ, ಈ ವಿಡಿಯೋಗಳನ್ನು ಇನ್ನೊಂದು ಕಾಂಪಿಟೆಂಟ್ ಅಥಾರಿಟಿ ಅಥವಾ ನ್ಯಾಯಾಲಯ, ನಾಳೆ ಏನಾದರೂ ಅವರು ನ್ಯಾಯಾಲಯದ ಮೊರೆ ಹೋದರೆ, ಸೊ ಈ ವಿಡಿಯೋ ನೋಡಿ ಅವರು ಒಂದು ಪ್ರೂಫನ್ನು ನೋಡಿ ಅವರಿಗೆ ಒಂದು ತೀರ್ಪು ಕೊಡುವಂಥ, ನ್ಯಾಯ ಒದಗಿಸಿಕೊಡುವಂಥ ಒಂದು ವ್ಯವಸ್ಥೆ ಆಗಬೇಕು. ಸೊ ಹಾಗಾಗಿ ಪ್ರತಿಯೊಂದು ಇಂಟರ್ವ್ಯೂ ಕೂಡ ವಿಡಿಯೋ ಚಿತ್ರೀಕರಣ ಆಗಲೇಬೇಕಾಗ್ತದೆ. ಆಮೇಲೆ ಯಾವುದೇ ಕಾರಣಕ್ಕೂ ಕೂಡ ಹಿಂದೆ ಯಾವ ರೀತಿ ಲೋಪದೋಷಗಳಾಗ್ತೋ ಪುನರಾವರ್ತನೆ ಆಗಬಾರ್ದು. UPSC ಮಾದರಿನಲ್ಲಿ ಇಂಟರ್ವ್ಯೂಗಳು ನಡಿಬೇಕು. ಸೊ UPSC ಮಾದರಿನಲ್ಲಿ ಹೇಗಾಗುತ್ತೆ, ಅವರು ಕೂಡ ಕ್ಯಾಂಡಿಡೇಟು ಇಂಟರ್ವ್ಯೂ ಡೇಟು ಎಷ್ಟು ಗಂಟೆಗೆ ಸ್ಲಾಟ್ ಇರುತ್ತೆ ಅಂತ ಇಂಟರ್ವ್ಯೂ ಅನೌನ್ಸ್ ಮಾಡ್ತಾರೆ. ಬಟ್ ಒಬ್ಬ ಕ್ಯಾಂಡಿಡೇಟ್ UPSC ಭವನಕ್ಕೆ ಹೋದ್ಮೇಲೆ, ಧೋಲ್ಪುರ್ ಹೌಸ್ ಅಂತ ಹೇಳ್ತೀವಿ ಡೆಲ್ಲಿನಲ್ಲಿ, ಅಲ್ಲಿಗೆ ಹೋದ್ಮೇಲೆ ಅವರಿಗೆ ಯಾವುದೇ ಕ್ಲೂ ಇರೋದಿಲ್ಲ. ಸುಮಾರು ಒಂದು 7-8 ಬೋರ್ಡ್ ಇರ್ತವೆ. ಯಾವ ಬೋರ್ಡಿಗೆ ನಂದು ಇಂಟರ್ವ್ಯೂ ಬೀಳುತ್ತೆ, ಯಾವ ಬೋರ್ಡ್ ಮುಂದೆ ಹೋಗಿ ನಾನು ಇಂಟರ್ವ್ಯೂ ಕೊಡ್ತೀನಿ ಅನ್ನೋದು ಕ್ಯಾಂಡಿಡೇಟಿಗೆ ಗೊತ್ತಿರಲ್ಲ. ಹಾಗೆಯೇ ಬೋರ್ಡಿಗೂ ಕೂಡ ಯಾವ ಕ್ಯಾಂಡಿಡೇಟ್ ಇವತ್ತು ಬರ್ತಾರೆ ಅನ್ನೋದು ಕೂಡ ಗೊತ್ತಿರೋದಿಲ್ಲ. ಸೊ ಇದು ಭಾಳ ಇಂಪಾರ್ಟೆಂಟು. ಯಾಕಂತಂದರೆ ಇಲ್ಲಿ ಇನ್ಫ್ಲೂಯೆನ್ಸ್ ಮಾಡ್ಸೋಕ್ಕಾಗಲ್ಲ. ಒಬ್ಬ ಕ್ಯಾಂಡಿಡೇಟ್ ಇನ್ಫ್ಲೂಯೆನ್ಸ್ ಮಾಡಿಸ್ಬೇಕಂತಂದರೆ 8 ಬೋರ್ಡ್ಗಳು ಇನ್ಫ್ಲೂಯೆನ್ಸ್ ಮಾಡಿಸ್ಬೇಕಾಗುತ್ತೆ. ಇದು ಕಷ್ಟ ಸಾಧ್ಯ. ಹಾಗಾಗಿ UPSCನಲ್ಲಿ ಯಾವುದೇ ರೀತಿ ಕರಪ್ಷನ್ ಇಲ್ಲ. ಇಲ್ಲೂ ಕೂಡ ಕ್ಯಾಂಡಿಡೇಟ್ ಗೊತ್ತಿರಬಾರ್ದು ಯಾವ ಬೋರ್ಡಿಗೆ ಹೋಗ್ತಾರೆ ಅಂತಂದ್ಬಿಟ್ಟು, ಹಾಗೇನೆ ಬೋರ್ಡ್ಗಳಿಗೂ ಕೂಡ ಗೊತ್ತಾಗಬಾರ್ದು. ಸೊ ಇದನ್ನು ಎಕ್ಸಾಮಿನೇಷನ್ ಕಂಟ್ರೋಲರ್ ಇರ್ಬೋದು, ಸೆಕ್ರೆಟರಿ ಇರ್ಬೋದು, KPSCನಲ್ಲಿ ಈ ಒಂದು ವ್ಯವಸ್ಥೆನ ಜಾರಿಗೆ ತರಬೇಕಾಗುತ್ತೆ. ಇದನ್ನು ಸರ್ಕಾರ ಇದ್ರ ಬಗ್ಗೆ ಒಂದು ನಿಗಾ ವಹಿಸಬೇಕು. ಆಮೇಲೆ ಇಂಟರ್ವ್ಯೂ ಮಾರ್ಕ್ಸ್. ಈಗ ಇಂಟರ್ವ್ಯೂ ಮಾರ್ಕ್ಸ್, ಒಂದು ಕ್ಯಾಂಡಿಡೇಟ್ ಇಂಟರ್ವ್ಯೂ ಆಗುತ್ತೆ, 4-5 ಜನ ಮಾಡ್ತಾರೆ. ಇವರು ಇಂಟರ್ವ್ಯೂ ಮಾರ್ಕ್ಸ್ ಇಷ್ಟು ಅಂತ ಕೊಡ್ತಾರೆ. 25ಕ್ಕೆ ಆಯಿತು, ಈ ಕ್ಯಾಂಡಿಡೇಟಿಗೆ 15 ಬಂತು ಅಂತ ಕೊಡ್ತಾರೆ. ಈಗ ಇಲ್ಲಿ ಬರ್ದಿರೋ 15 ಮಾರ್ಕ್ಸು ಫೈನಲ್ ಆಗಿ ಅದೇ 15 ಮಾರ್ಕ್ಸಲ್ಲಿ ನಮೂದಾಗುತ್ತಾ ಈ ಪ್ರಾಸೆಸ್ಸಲ್ಲಿ? ಅಂದರೆ ಬೋರ್ಡ್ ಆ ಮೊಮೆಂಟಲ್ಲಿ 15 ಮಾರ್ಕ್ಸ್ ಹಾಕಿದ್ದು, ಆಮೇಲೆ ಫೈನಲಲ್ಲಿ ಮೇನ್ಸ್ ಪ್ಲಸ್ ಇಂಟರ್ವ್ಯೂ ಮಾರ್ಕ್ಸ್ ಏನು ಆ್ಯಡ್ ಆಗುತ್ತಲ್ಲ, ಅದು 15 ಇರುತ್ತಾ ಅಂತಂದ್ಬಿಟ್ಟು ನಾವು ಯಾವ ರೀತಿ ಗೊತ್ತಾಗುತ್ತೆ ನಮಗೆ? UPSCನಲ್ಲಿ ಏನು ಮಾಡ್ತಾರೆ, ಕ್ಯಾಂಡಿಡೇಟ್ ಮಾರ್ಕ್ಸ್ ಅದು ಇಂಟರ್ವ್ಯೂ ಮುಗಿದ ಮೇಲೆ ಆ ಮಾರ್ಕ್ಸ್ನ ಒಂದು ಲಕೋಟಿನಲ್ಲಿ ಹಾಕಿ ಸೀಲ್ ಮಾಡಿ ಅದನ್ನು ಕಳಿಸ್ತಾರೆ. ಅದಾದಮೇಲೆ ಯಾವುದೇ ಕಾರಣಕ್ಕೂ ಆ ಮಾರ್ಕ್ಸನ್ನು ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ. ಬಟ್ KPSCನಲ್ಲಿ ಹಿಂದೆ ನಮಗೆ ಗೊತ್ತಿರೋ ಪ್ರಕಾರ, ವದಂತಿಗಳ ಪ್ರಕಾರ ಹೇಗಾಗ್ತದೆ, ಕಾಟಾಚಾರಕ್ಕೆ ಏನೋ ಒಂದು ಮಾರ್ಕ್ಸ್ ಕೊಡ್ತಾರೆ. ಇವಾಗ ಅದು ಕಾಟಾಚಾರಕ್ಕೆ ಇಂಟರ್ವ್ಯೂ ಮಾಡ್ತಾರೆ, ಏನೇನೋ ಸಿಲ್ಲಿ ಕ್ವಶನ್ ಕೇಳೋಂಥದ್ದು, ಭಾಳ ಗಂಭೀರತೆಯಿಂದ ಒಂದು ಇಂಟರ್ವ್ಯೂ ನಡೆಯೋದಿಲ್ಲ. ಅದಾದಮೇಲೆ ಸಾಯಂಕಾಲ ಕೂತ್ಕೊಂಡ್ಬಿಟ್ಟು ಏನು ಮುಂಚೆ ಡೀಲ್ ಆಗಿರುತ್ತದೆ ಅದ್ರ ಪ್ರಕಾರ ಈ ಮಾರ್ಕ್ಸ್ಗಳನ್ನು ಕೊಡ್ತಾರೆ ಅನ್ನೋ ಒಂದು ವದಂತಿ ಇದೆ. ಅಂತಂದರೆ ಯಾವುದೋ ಒಂದು AC ಸೀಟು ಇಷ್ಟಕ್ಕೆ ಅಂತ ಡೀಲ್ ಆಗಿರುತ್ತದೆ. ಸೊ ಈ ಕ್ಯಾಂಡಿಡೇಟು ಮೇನ್ಸ್ ಮಾರ್ಕ್ಸ್ ಗೊತ್ತಿರ್ತದೆ ಇವರಿಗೆ, ಇಷ್ಟು ಮಾರ್ಕ್ಸ್ ಕೊಟ್ಟರೆ ಇವ್ರಿಗೆ AC ಸಿಗ್ತದೆ. ಸೊ ಇಂಟರ್ವ್ಯೂ ಹೆಂಗಾದರೂ ಆಗಿರಲಿ, ಆಮೇಲೆ ಮಾರ್ಕ್ಸ್ಗಳು ಬದಲಾಗ್ತವೆ ಅಂತಂದು. ಸೊ ಇದನ್ನು ಬಹಳ ಗಂಭೀರವಾಗಿ ತಗೊಂಡು ಈ ಸಮಸ್ಯೆಗೆ ಪರಿಹಾರ ಕಂಡುಹಿಡಿದು ಇದನ್ನು ಸರಿಪಡಿಸಲೇಬೇಕು ಅಂತಂದು ಈ ವಿಡಿಯೋ ಮೂಲಕ ನಾನು ಆಗ್ರಹಿಸ್ತಿದ್ದೀನಿ. ಇದು ಬಹಳ ಇಂಪಾರ್ಟೆಂಟ್. ಇಲ್ಲ ಅಂತಂದರೆ ಬಹಳ ಪ್ರತಿಭಾವಂತ ವಿದ್ಯಾರ್ಥಿಗಳು ಇವಾಗ ನೋಡಿ, ಈ ಏನು 1152 ಅಭ್ಯರ್ಥಿಗಳು ಪಾಸಾಗಿದ್ದಾರೆ, ಮೆಜಾರಿಟಿ UPSC ಆಸ್ಪಿರೆಂಟ್ಸು, UPSC ಲೆವೆಲ್ಲಿಗೆ ಪ್ರಿಪೇರ್ ಆಗಿರೋರು, UPSC ಮೇನ್ಸ್ ಬರೆದಿರೋರು, UPSC ಇಂಟರ್ವ್ಯೂ ಕೊಟ್ಟಿರೋಂಥವ್ರು ಇರ್ತಾರೆ. ಸುಮಾರು ಒಂದು 5-6 ವರ್ಷ ಕಷ್ಟಪಟ್ಟಿರ್ತಾರೆ. ಹಾಗೆಯೇ ಕನ್ನಡ ಮಾಧ್ಯಮದ ಅತ್ಯಂತ ಪ್ರತಿಭಾವಂತ ವಿದ್ಯಾರ್ಥಿನಿಯರು ಕೂಡ ಇದನ್ನು ಪಾಸಾಗಿದ್ದಾರೆ. ಹಳ್ಳಿ ಮಕ್ಕಳು ಇರ್ತಾರೆ, ಬಡವರು ಇರ್ತಾರೆ. ಅವರಿಗೆ ಈ ಏನು ಬಹಳ ಇನ್ಫ್ಲೂಯೆನ್ಷಿಯಲ್ ಪೀಪಲ್ ರೀತಿಯಲ್ಲಿ ಇನ್ಫ್ಲೂಯೆನ್ಸ್ ಮಾಡೋದಕ್ಕೆ ಯಾವುದೇ ಅಂತ ಮಾರ್ಗಗಳಿರಲ್ಲ. ಅದು ಮಾಡಲೂಬಾರ್ದು, ಯಾರು ಮಾಡಲೂಬಾರ್ದು, ಭ್ರಷ್ಟಾಚಾರ ಇರಲೇಬಾರ್ದು. ಸೊ ಅವರಿಗೆ ಒಂದು ಸಮಾನ ಅವಕಾಶ ಸಿಗಬೇಕು ಅನ್ನೋದಾದರೆ ಈ ಒಂದು ವ್ಯವಸ್ಥೆನ KPSCನಲ್ಲಿ ಜಾರಿಗೆ ತರಲೇಬೇಕು. ಅವರ ಪ್ರತಿಭೆ ಮತ್ತು ಸಾಮರ್ಥ್ಯಕ್ಕೆ ತಕ್ಕಂತೆ ಅವರಿಗೆ ಮಾರ್ಕ್ಸು ಬರಬೇಕಾಗುತ್ತೆ. ಸೊ ಈ ರೀತಿ ಮಾಡಿದಾಗ KPSCನಲ್ಲಿ ಒಂದು ಸುಧಾರಣೆ ಕಾಣಿಸುತ್ತೆ, KPSC ಮೇಲೆ ನಂಬಿಕೆ ಜಾಸ್ತಿ ಆಗುತ್ತೆ. ಆಮೇಲೆ ಮೂರನೇ ಭಾಳ ಮುಖ್ಯವಾದಂಥ ಅಂಶ, ಈ ಇಂಟರ್ವ್ಯೂನ ವಿತಿನ್ ನೆಕ್ಸ್ಟ್ 15ರಿಂದ 20 ದಿನದಲ್ಲಿ ಶುರು ಮಾಡಿ 1 ತಿಂಗಳಲ್ಲಿ ಮುಗಿಸ್ಬೇಕು. ಫಾರ್ ಎಕ್ಸಾಂಪಲ್, UPSC ಮೇನ್ಸ್ ಆದ ತಕ್ಷಣ 65 ದಿನಗಳಲ್ಲಿ ರಿಸಲ್ಟ್ ಕೊಡುತ್ತೆ. ಮೇನ್ಸ್ ರಿಸಲ್ಟ್ ಬಂದು 15ನೇ ದಿನಕ್ಕೆ ಇಂಟರ್ವ್ಯೂನ ಶುರು ಮಾಡುತ್ತೆ. ಸೊ ನಿನ್ನೆ ರಿಸಲ್ಟ್ ಬಂದಿದೆ ಅಂತಂದರೆ 2ನೇ ತಾರೀಕು, ಈಗ ಸುಮಾರು ಇನ್ನೇನು 17-18ನೇ ತಾರೀಕು ಅಷ್ಟೊತ್ತಿಗೆ, ಮಾರ್ಚ್ 17-18ಕ್ಕೆ ಇಂಟರ್ವ್ಯೂ ಶುರು ಆಗಲೇಬೇಕು. ಇನ್ನೊಂದು 4-5 ದಿನದಲ್ಲಿ ಡೇಟ್ಸ್ ಅನೌನ್ಸ್ ಆಗಬೇಕಾಗುತ್ತೆ. ಅದಾದ ನಂತರ UPSC ಏನು ಮಾಡ್ತಾರೆ, ಒಂದು ದಿನಕ್ಕೆ ಏನಿಲ್ಲ ಅಂತಂದ್ರೆ ಒಂದು 70ರಿಂದ 80 ಜನನ ಇಂಟರ್ವ್ಯೂ ಮಾಡ್ತಾರೆ. ಸೊ ಇಲ್ಲಿ 1152 ಜನ ಇರೋದ್ರಿಂದ
ಡೈಲಿ ನೀವು 100 ಜನ, ಅಷ್ಟೊಂದು ಬೇಡ, 100 ಜನ ಮಾಡಿದ್ರು ಅಂತಂದ್ರೆ ಇದು 10ರಿಂದ 11 ದಿನದಲ್ಲಿ ಆಗೋಗ್ತದೆ. 50 ಜನ ಮಾಡ್ತೀನಿ ಅಂತಂದ್ರೆ 20ರಿಂದ 25 ದಿನದಲ್ಲಿ ಇದು ಇಂಟರ್ವ್ಯೂ ಮುಗಿದೋಗ್ತದೆ. ಸೊ ಆರಾಮಾಗಿ ವಿತಿನ್ 25 ಡೇಸ್ ಇದನ್ನು ಇಂಟರ್ವ್ಯೂನ ಮುಗಿಸ್ಬಿಟ್ಟು ಏಪ್ರಿಲ್ 15 ಅಷ್ಟೊತ್ತಿಗೆ ಒಂದು ಫೈನಲ್ ರಿಸಲ್ಟ್ನ ಅನೌನ್ಸ್ ಮಾಡ್ಬೋದು. ಏಪ್ರಿಲ್ 15ರೊಳಗೆ ನೀವು ಅನೌನ್ಸ್ ಮಾಡಿದರೆ ಏನಾಗ್ತದೆ, UPSC ಪ್ರಿಲಿಮ್ಸ್ ಮೇ 24ಕ್ಕಿದೆ ಈ ವರ್ಷ. ಸೊ ಅಷ್ಟರೊಳಗೆ ಈ KPSC ರಿಸಲ್ಟ್ ಅನೌನ್ಸ್ ಆಯಿತು ಅಂತಂದರೆ ಪಾಸ್ ಆದವರು ವೆಲ್ ಆ್ಯಂಡ್ ಗುಡ್, ಅವರು ಮುಂದಿನ ಪ್ರೊಸೀಜರ್ ಮಾಡ್ತಾರೆ. ಪಾಸ್ ಆಗದೆ ಇರೋಂಥವ್ರು ಅನ್ಫಾರ್ಚುನೇಟ್ಲಿ ಅವ್ರಿಗೆ ಅಟ್ಲೀಸ್ಟ್ UPSC ಪ್ರಿಲಿಮ್ಸಿಗೆ ಫೋಕಸ್ ಮಾಡೋದಕ್ಕೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಟೈಮ್ ಸಿಗ್ತದೆ. ಇದನ್ನು ಹೀಗೆ ಮುಂದುವರ್ಸ್ಕೊಂಡು ಹೋದರೆ UPSCಗೆ ಪ್ರಿಪೇರ್ ಆಗ್ತಿರೋಂಥ ಮಕ್ಕಳುಗಳು ಏನು 1152 ಇದ್ದಾರೆ, ಅವರು ಪ್ರಿಲಿಮ್ಸ್ ಎಕ್ಸಾಮ್ನ ಬರೆಯೋದಕ್ಕಾಗಲ್ಲ, ಪ್ರಿಪೇರ್ ಆಗೋದಕ್ಕಾಗಲ್ಲ. ಹಾಗಾಗಿ ಇವೆಲ್ಲ ಅಂಶಗಳನ್ನು ಗಮನದಲ್ಲಿ ಇಟ್ಕೊಂಡು KPSCನಲ್ಲಿರುವಂಥ ಅಧಿಕಾರಿಗಳು, ಸರ್ಕಾರದಲ್ಲಿರುವಂಥ ದೊಡ್ಡ ದೊಡ್ಡ ಮಂತ್ರಿಗಳು ದಯವಿಟ್ಟು ಇದ್ರ ಬಗ್ಗೆ ಗಮನ ಕೊಟ್ಟು ಇದನ್ನು ಬಹಳ ಸೀರಿಯಸ್ ಇಶ್ಯೂ ಅಂತ ತೆಗೆದುಕೊಂಡು, ನೀವು ಕೂಡ ನನ್ನ ಕಳಕಳಿಯ ಮನವಿ ಏನಂತಂದರೆ, ಮಂತ್ರಿಗಳು, ಆಪೋಸಿಷನ್ನಲ್ಲಿರುವಂಥವರು ಹಾಗೂ ಈಗ ಹಾಲಿ ಮಂತ್ರಿಗಳು, ಹಿಂದಿದ್ದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನೀವೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು, ನಿಮ್ಮ ಕೃಪಾ ಕಟಾಕ್ಷದಿಂದ ಕೆಲವೊಬ್ಬರು ಮೆಂಬರ್ಸ್ ಒಳಗೋಗಿರ್ತಾರೆ. ನಿಮ್ಮ ಹತ್ರ 100 ಜನ ಬರ್ತಾರೆ, ಬಂದು ನಮಗೆ ಇನ್ಫ್ಲೂಯೆನ್ಸ್ ಮಾಡಿಸಿ ಮಾರ್ಕ್ಸ್ ಹಾಕ್ಕೊಡಿ ಅಂತ ಖಂಡಿತ ಬರ್ತಾರೆ. ದಯವಿಟ್ಟು ಅಂಥವರಿಗೆ ನೋ ಅಂತ ಹೇಳಿ ವಾಪಸ್ ಕಳಿಸಿ. ಯಾವುದೇ ಕಾರಣಕ್ಕೂ ಇಂಟರ್ಫಿಯರ್ ಹಾಕೋಬೇಡಿ KPSCನಲ್ಲಿ. ಅದೇ ರೀತಿ ಅಭ್ಯರ್ಥಿಗಳು ಕೂಡ, ಕ್ಯಾಂಡಿಡೇಟ್ಸು ಕೂಡ ನಿಮ್ಗೇನೋ ಒಂದು ಉದ್ಯೋಗ ಬೇಕು, ಈ ಒಂದು AC ಬೇಕು, DYSP ಬೇಕು ಅನ್ನೋ ಒಂದು ಫ್ರಸ್ಟ್ರೇಷನಿಂದ ಅಥವಾ ಒಂದು ಹತಾಶೆಯಿಂದ ಇನ್ಫ್ಲೂಯೆನ್ಸ್ ಮಾಡಿಸೋದಕ್ಕೆ ಹೋಗಬೇಡಿ. ಎಷ್ಟೊಂದು ಸಾರಿ ಅಧಿಕಾರಿಗಳು ಅವರಾಗಿ ಕ್ಯಾಂಡಿಡೇಟ್ಗಳ ಹತ್ರ ಬರೋದಿಲ್ಲ, ಯಾರು KPSCಲಿರೋ ಮೆಂಬರ್ಸ್ ಅವರೇ ಹುಡ್ಕೊಂಡು ಹೋಗ್ತಾರೆ, ಇನ್ಫ್ಲೂಯೆನ್ಸ್ ಇರೋವಂಥವ್ರು. ಸೊ ಕ್ಯಾಂಡಿಡೇಟ್ಸಲ್ಲಿ ಒಂದು ಎಥಿಕ್ಸ್ ಇರಬೇಕಾಗತ್ತೆ. ದಯವಿಟ್ಟು ನೀವು ಒಬ್ಬರು ಹೋದ್ರಿ ಅಂತಂದ್ರೆ ಇನ್ನೊಬ್ಬರು ಬರ್ತಾರೆ, ಇನ್ನೊಬ್ರು ಹೋಗಿರೋದು ಗೊತ್ತಾದರೆ ಇನ್ನೊಬ್ರು ಹೋಗ್ತಾರೆ. ಇದೆಲ್ಲ ಸೀಕ್ರೆಟಿವ್ ಆಗಿ ನಡೀತಾ ಹೋಗ್ತದೆ. ಬಿಗಿನಿಂಗಲ್ಲಿ 384 ಜನಕ್ಕೆ ಎಲ್ಲರೂ ಪ್ರಯತ್ನ ಮಾಡೋದಕ್ಕೆ ಶುರು ಮಾಡಿದಾಗ ಏನಾಗ್ತದೆ, ಇದು ಓಪನ್ ಮಾರ್ಕೆಟ್ ಆಗಿ ಭ್ರಷ್ಟಾಚಾರ ಎಲ್ಲೇ ಮೀರಿ, ಮಿತಿ ಮೀರಿ ಇದು ಎಂಟೈರ್ ಪ್ರಾಸೆಸ್ ಏನಿದೆಯಲ್ಲ ಇದು ನೆನೆಗುದಿಗೆ ಬಿದ್ದೋಗ್ತದೆ. 2011 ನಿದರ್ಶನ ಇದೆ. ಅದು 11 ಎಕ್ಸಾಮ್ 13ಕ್ಕೆ ರಿಸಲ್ಟ್ ಬಂತು. 13ರಲ್ಲಿ ಕರಪ್ಷನ್ ಎಕ್ಸ್ಪ್ಲೋಡ್ ಆಗಿ ಅದು ಇದೇ ಸಿದ್ದರಾಮಯ್ಯ ಸರ್ಕಾರ ಅವರು ಲಿಸ್ಟ್ ಕ್ಯಾನ್ಸಲ್ ಮಾಡ್ತಾರೆ. ಆಮೇಲೆ 13 ಏನು ರಿಸಲ್ಟ್ ಬಂದಿತ್ತು ಅದು ಸುಮಾರು 7 ವರ್ಷ ಆದಮೇಲೆ 2020ಕ್ಕೇನೋ 2021ಕ್ಕೆ ಫೈನಲ್ ರಿಸಲ್ಟ್ ಬರುತ್ತೆ. ಅಷ್ಟೊತ್ತಿಗೆ ಸುಮಾರು ಒಂದು 7-8 ವರ್ಷ ವಿದ್ಯಾರ್ಥಿಗಳು ಯಾರು ಸೆಲೆಕ್ಟ್ ಆಗಿದ್ರು ಅವರು ಮಾನಸಿಕವಾಗಿ ಅಸ್ವಸ್ಥರಾದರು, ಏನೇನೋ ಹೋರಾಟಗಳು ಮಾಡಿದರು. ಇಟ್ಸ್ ಎ ಮೆಂಟಲ್ ಹರಾಸ್ಮೆಂಟ್. ಸೊ ದಯವಿಟ್ಟು ಅಭ್ಯರ್ಥಿಗಳು ನೈತಿಕತೆ ಹೊತ್ತು, ನೈತಿಕ ಜವಾಬ್ದಾರಿಯಿಂದ ಎಲ್ಲರೂ ಕೂಡ ಒಂದು KPSCಯನ್ನು ಒಂದು ಒಳ್ಳೆಯ ಸಂಸ್ಥೆಯಾಗಿ ಮಾಡೋದಕ್ಕೆ ನಾವೆಲ್ಲ ಶ್ರಮಿಸೋಣ. ಮಾರ್ಗದರ್ಶನಕ್ಕಾಗಿ ನಾವು UPSC ಮಾರ್ಗದರ್ಶನ ಕೊಡ್ತಾ ಇದ್ದೀನಿ. KPSC ಇಂಟರ್ವ್ಯೂ ಮಾರ್ಗದರ್ಶನಕ್ಕೋಸ್ಕರ ನಾನು, ನಮ್ಮ ಸಂಸ್ಥೆ ಸದಾ ನಿಮ್ಮೊಂದಿಗೆ ಇರ್ತದೆ. ಉಚಿತವಾಗಿ, ಏನೂ ದುಡ್ಡು ನಡೆಯಲ್ಲ ಇಲ್ಲಿ. ಏನಾದರೂ ನಿಮ್ಮಲ್ಲಿ ಲೋಪದೋಷಗಳಿದ್ದರೆ, ಕಮ್ಯುನಿಕೇಷನ್ ಸ್ಕಿಲ್ಸ್ ಚೆನ್ನಾಗಿಲ್ಲ ಅಂತಂದರೆ ಖಂಡಿತವಾಗಿ ಪ್ರಾಕ್ಟೀಸ್ ಮಾಡಿ ಇಂಪ್ರೂವ್ ಮಾಡಿಸೋಣಂತೆ. ಒಂದು ನೈತಿಕ ಹಾದಿಯಲ್ಲಿ ಮೆರಿಟ್ ಬೇಸ್ಡ್ ಆಗಿ ಎಲ್ಲರೂ ಹೋಗೋಣ, ಎಲ್ಲರೂ ಶ್ರಮಿಸೋಣ, ಎಲ್ಲರೂ ಒಗ್ಗಟ್ಟಾಗಿ ಯಾವುದೇ ರೀತಿ ಕರಪ್ಷನ್ ಆಗದೇ ಇರೋ ರೀತಿಯಲ್ಲಿ ಈ ರೀತಿ ಈ ವರ್ಷ ಇಂಟರ್ವ್ಯೂಗಳು ಆಗೋ ರೀತಿಯಲ್ಲಿ ನಾವೆಲ್ಲ ಶ್ರಮಿಸೋಣ. ನಮಸ್ಕಾರ.